ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಮಿಸಸ್ ಫುಡಿ. ಇವತ್ತು ನನ್ನ ಗ್ಯಾಂಗ್ನ ಕರ್ಕೊಂಡು ಕಾಲೇಜ್ ಆಫೀಸ್ ಹತ್ರ ಬಂದಿದ್ದೆ. ಇದ್ರ ಕಡೆ ನೋಡಿದರೆ DJ ಸೆಟ್ ಹಾಕ್ಬಿಟ್ಟಿದ್ರು. ಗಣೇಶ ಬರ್ತಾ ಇರಬೇಕು, DJ ಸೌಂಡ್ ಮಾಡ್ತಾ ಇರಬೇಕು ಅಂತ ಎಂಟ್ರಿ ಕೊಟ್ಟರೆ ನಮ್ಮ ಹುಡುಗಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಈ ನನ್ನ ಮಕ್ಕಳಿಗೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಒಂದೇ ಒಂದು ಮಾತು ನೆನಪಾಗುತ್ತೆ. ಅದೇನು ಅಂದರೆ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದರೆ ನಮ್ಮ ಹುಡುಗಿ ಎಷ್ಟು ಊಟ ಯಾವಾಗ ಕೊಡ್ತಾರೋ ಅಂತ ಯೋಚನೆ ಮಾಡ್ತಿಲ್ಲ. ಇಷ್ಟೆಲ್ಲ ಕಾಮಿಡಿ ಒಂದು ಸೈಡ್ ಆದರೆ ಇನ್ನೊಂದು ವಾರದಲ್ಲಿ ಕಾಲೇಜ್ ಪ್ರಿನ್ಸಿಪಲಿಂದು ರಿಟೈರ್ಮೆಂಟ್ ಇತ್ತು. ಗೌರಿ ಹಬ್ಬದ ಪ್ರಯುಕ್ತ ಲೇಡಿ ಸ್ಟಾಫ್ಸಿಗೆಲ್ಲ ಸ್ಯಾರಿ ಬಾಗ್ನ ಕೊಟ್ಟು ಸರ್ ವಿದಾಯನ ಈ ಥರ ಹೇಳ್ತಾಯಿದ್ರು. ನೆಕ್ಸ್ಟು ನಮ್ಮ ಹುಡುಗಿರೆಲ್ಲ ಊಟ ಬಡ್ಸೋಕೆ ರೆಡಿ ಆಗ್ತೀವಿ ಅಂತ ಈ ಥರ ರೆಡಿ ಆಗಿಬಿಟ್ರು. ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ರೊಟ್ಟಿ ಹಿಡ್ಕೊಂಡು ರೊಟ್ಟಿ ಹಾಕಕ್ಕೆ ಹೋಗಿದ್ಲು ಗೈಸ್. ಆದರೆ ನಮ್ಮ ಹುಡುಗಿರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿ ನೆಕ್ಸ್ಟು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ ಗೈಸ್. ಊಟ ಎಲ್ಲ ತಿಂದು ಪಕ್ಕಕ್ಕೆ ನೋಡಿದರೆ ಬೇರೆ ಬಾಟ್ಲಿ ಇಟ್ಕೊಂಡಿದ್ವಿ. ಯಾಕೆ ಅಂತ ಕೇಳಿದ್ರೆ ಮನೆ ಹತ್ರ ಹೋಗಿ ಸಣ್ಣ ಹುಡುಗಿರಿ ಮಾರ್ತೀನಿ ಅಂತಾಳೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.